ನಾವು ಚಿಕ್ಕವರಿದ್ದಾಗಿಂದಲೂ ಕೂಡ ಒಂದು ಮಾತಿತ್ತು, ಭಾರತ ಯಾವತ್ತೂ ಕೂಡ ಪ್ರಗತಿಶೀಲ ರಾಷ್ಟ್ರ, ಪ್ರಗತಿ ಹೊಂದುತ್ತಿರುವ ರಾಷ್ಟ್ರ, ಪ್ರಗತಿ ಸಾಧಿಸುತ್ತಿರುವ ರಾಷ್ಟ್ರ ಅಂಥೇಳಿ. ಅನೇಕ ಬಡತನದ ರೇಖೆಯಿಂದ ಮೇಲ್ಬಂದು ನೋಡಿ, ಸ್ವಾತಂತ್ರ್ಯ ಬಂದಾಗ 70% ಬಡವರಿದ್ದರು. ಇಲ್ಲಿಟ್ರಸಿ ಅಂದರೆ ಸಾಕ್ಷರತೆ ಪ್ರಮಾಣ ಬಹಳ ಕಡಿಮೆ ಇತ್ತು. ಆ ಸಂದರ್ಭದಲ್ಲಿ ತೆಗೆದುಕೊಂಡಿರುವ ಅನೇಕ ಕ್ರಾಂತಿಕಾರಕ ಯೋಜನೆಗಳಿದ್ದಾವೆ. ಆ ಕಾರಣದಿಂದಾಗಿ ಭಾರತ ಈ ಹಂತಕ್ಕೆ ಬಂದು ತಲುಪಿದೆ. ಆದರೆ ಇದೀಗ ಇಂಥ ಸೂಪರ್ ಫಾಸ್ಟ್ ಯುಗದಲ್ಲೂ ಕೂಡ ನಾವು ಬಡತನದ ಸುಳಿಯಲ್ಲಿ ಸಿಲುಕ್ತೀವಿ ಅಂತ ಹೇಳ್ತಾ ಇದ್ದಾರಲ್ಲ ಮೋದಿ, ಅದಕ್ಕೆ ಅನೇಕ ಪ್ರಶ್ನೆಗಳಿದ್ದಾವೆ. ಕೇಳೋಣ, ದರ್ಶನ್ ಇದ್ದಾರೆ. ದರ್ಶನ್, ನೀವು ಗಮನಿಸ್ತಾ ಇದ್ದೀರಿ, ಅನೇಕ ವ್ಯಾಖ್ಯಾನಗಳಿದ್ದಾವೆ. ಜೊತೆಗೆ ಆರ್ಥಿಕ ತಜ್ಞರು ಕೂಡ ಹೇಳ್ತಾ ಇದ್ರು, ಇದು ಕೇವಲ ಭಾರತ ಅಲ್ಲ, ಎಲ್ಲ ದೇಶಗಳು ಇಂಥದ್ದಕ್ಕೆ ಸಿದ್ಧವಾಗಿರಬೇಕು ಅಂತ ಹೇಳಿ. ಜೊತೆಗೆ ಈ ಸಂದರ್ಭದಲ್ಲಿ ನೋಡಿ, ಭಾರತದ ಒಳಿತಿಗಾಗಿ ಕೆಲವಷ್ಟು ಸಲಹೆ ಸೂಚನೆಗಳನ್ನು ಕೊಡ್ತಾರೆ. ಕಾಂಗ್ರೆಸ್ ಅವರು ಅದನ್ನು ಪಾಲಿಸ್ಬೇಕಪ್ಪ, ಯಾಕೆ ಪಾಲಿಸಲ್ಲ ನೀವು? ನಾವೇನಾದ್ರು ಗುಲಾಮ್ರು ಅನ್ಕೊಂಡಿದ್ದಾರೆ? ಈ ಗುಲಾಮ್ಗಿರಿನ ಸ್ವಾತಂತ್ರ್ಯ ಪೂರ್ವದಲ್ಲೇ ಹೊಡೆದೋಡಿಸಿದೀವಿ ನಾವು. ನೀವೇನಾದರೂ ನಮಗೆ ಮಾಡಿದಾಗ, ನೀವೇನಾದರೂ ನಮಗೆ ಒಳಿತನ್ನು ಮಾಡಿದಾಗ, ನಿಮ್ಮ ಈ ಬಿಟ್ಟಿ ಸಲಹೆಗಳು, ಬಿಟ್ಟಿ ಪ್ರವಚನಗಳನ್ನ ಕೇಳ್ಬೋದು. ಪ್ರವಚನ ಕೊಡೋದಕ್ಕೆ ಕೆಲವೊಂದು ಸಂಸ್ಥೆಗಳಿದ್ದಾವೆ, ಅವ್ರು ಕೊಡ್ತಾರೆ. ತಾವು ಆ ಗುರುಗಳಾಗುವಂಥ ಕೆಲಸ ಬಿಡಿ, ತಾವೊಬ್ರು ಏನೋ ಸೇವಕರು, ಪ್ರಧಾನಿ ಅಂತಿದ್ರಲ್ಲ, ಆ ಪ್ರಧಾನಿ ಪಟ್ಟವನ್ನು ತಾವು ನೆರವೇರಿಸಿದಿರಂತ. ಸರ್, 1947ರಲ್ಲಿ ನಮ್ಮ ಬಜೆಟ್ಟು 197 ಕೋಟಿ ರೂಪಾಯಿ ಸರ್, 197 ಕೋಟಿ. ಅಲ್ಲಿಂದ ಇವತ್ತು 64 ಲಕ್ಷ ಕೋಟಿ ರೂಪಾಯಿ ಬಜೆಟ್ ಗಾತ್ರ ತನಕ ಬಂದಿದೆಯಲ್ವಾ, ಆಗಿದೆಯಲ್ವಾ? ಆಯ್ತು. ನನ್ನ ಕೆಲವು ಪ್ರಶ್ನೆ ಇದೆ ಸರ್. ಈಗ ಕಾಂಗ್ರೆಸ್ ಏನ್ ಮಾಡಿದೆ ಅನ್ನೋರು, ಇವತ್ತೇನಾದ್ರೂ ಯಾವ್ದಾದ್ರು ಯುದ್ಧನೋ ಅಥವಾ ಇನ್ನೊಂದು ಆದಾಗ ಇದಕ್ಕೆ ಕಾರಣ ನೆಹರು, ಇದಕ್ಕೆ ಕಾರಣ ಮನಮೋಹನ್ ಸಿಂಗ್, ಏನೋ ಅವರು ವಿರೋಧ ಪಕ್ಷದಲ್ಲಿದ್ದಾಗ ಏನ್ ಸಿಲಿಂಡರ್ ಹಂಡೆ ಇಟ್ಕೊಂಬರೋರು ಸ್ಮೃತಿ ಇರಾನಿ ಅಂತ ಹೇಳ್ಬಿಟ್ಟು, ಆಯ್ತು. ಇವತ್ತು ಆರ್ಥಿಕ ವಿಶ್ಲೇಷಕರು, ಓಕೆ, ಅವ್ರ ಆರ್ಥಿಕ ವಿಚಾರಗಳನ್ನ ಹೇಳ್ತಾರೆ. ಇನ್ನೊಬ್ರು ಪತ್ರಕರ್ತರು ಅಂತ ಯಾವಗಲ್ ಸರ್ ಅಂತ ಇದ್ದಾರೆ, ಅವರು ಕೂರಿಸ್ಬಿಟ್ರೆ ಬಿಜೆಪಿ ವಕ್ತಾರರು ಇಷ್ಟು ಚೆನ್ನಾಗಿ ಮಾತಾಡಲ್ಲ, ಎಷ್ಟು ನೀಟಾಗಿ ಮಾತಾಡ್ತಾ ಇದ್ದಾರೆ ಅಂದ್ರೆ, ರೀ ಸ್ವಾಮಿ, ದೇಶದಲ್ಲಿ ಒಂದು ಸಂಕಷ್ಟ ಬಂದಿದೆ, ನೀವೊಬ್ರು ಹಿರಿಯರು ಪತ್ರಕರ್ತರಿದ್ದೀರಿ, ವಾಸ್ತವಾಂಶವನ್ನ ಅವರ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಾರೆ. ನಾನು ವಕ್ತಾರಾಗಿ ಬಂದಿದ್ದೀನಿ, ನನ್ನ ಅಭಿಪ್ರಾಯದಲ್ಲಿ ತಪ್ಪಿದ್ರೆ ಅವ್ರು ಕೇಳಿ, ಅವ್ರ ಪತ್ರಕರ್ತರು ಯಾರು ಪ್ರಶ್ನಾತೀತರು, ಎಲ್ಲರೂ ಪ್ರಶ್ನಾತೀತರು ಈ ದೇಶದಲ್ಲಿ. ತಮ್ಮ ಅನಿಸಿಕೆ ಇದೆ ಅಂತೇಳಿ ನಾವು ಕೂತ್ಕೊಂಡ್ವಲ್ಲ ಕೇಳ್ತಾ. ಸರ್, ಈ ರೀತಿಯಾದಂಥ ಜಪಗಳನ್ನ ಬಿಟ್ಟು ಅಂಧಭಕ್ತಿಯಿಂದ ಹೊರಗಡೆ ಬಂದು ವಾಸ್ತವಾಂಶದ ಕಡೆ ನಾವು ಕಣ್ಣು ಆಡಿಸ್ಬೇಕಲ್ವಾ? ಇವಾಗ ಹಿಂದೆಲ್ಲ ನಮ್ಮ ದೇಶ ವಿಸ್ ಟು ಕಾಂಪೀಟ್ ಎಲ್ಲಿ, ಸ್ವಿಟ್ಜರ್ಲ್ಯಾಂಡ್ ದೇಶದ ವಿಚಾರದಲ್ಲಿ, ಅಥವಾ ಅಮೆರಿಕದ ದೇಶದ ಒಂದು ಕಾಂಪಿಟೇಷನ್ ತೊಗೊಳ್ತಾ ಇದ್ವಿ, ಆಸ್ಟ್ರೇಲಿಯಾ ತೊಗೊಳ್ತಾ ಇದ್ವಿ, ಚೀನಾ ತಗೊಳ್ತಾ ಇದ್ವಿ. ನಾವು ಅವ್ರಿಗಿಂತ ಮುಂದೋಗ್ಬೇಕಂತ ಹೋರಾಟ ಮಾಡ್ತೀವಿ. ಇವತ್ತು ವಿಶ್ವ ಗುರು ಆಗ್ಬಿಟ್ಟಿದೀವಲ್ಲ ನಾವೀಗ. ಒಂದ್ ನಿಮಿಷ, ಅದು ಸೆಲ್ಫ್ ಮೇಡ್ ಅವರ ಟೈಟಲ್ ಕಾರ್ಡ್ ತಗೊಂಡಿರೋದು ಪ್ರಧಾನಿ ಅವರು. ಅವ್ರು ನಮ್ಮ ದೇಶಕ್ಕೆ ಪ್ರಧಾನಿ ಆದ್ರು ಸಾಕು ಸ್ವಾಮಿ. ಇವತ್ತು ದೇಶ ಬಿಟ್ಟರು ಬೇರೆ ದೇಶಕ್ಕೆ ಕೊಡೋಗಿದಾರಲ್ಲ, ಇವತ್ತು ದೇಶದ ವಿಚಾರ ಬಿಟ್ಟರು ಚುನಾವಣಾ ಪ್ರಚಾರಗಳಿಗೆ ಹೋದ್ರಲ್ಲ, ಏನದು ಪರೀಕ್ಷೆ ಪೇ ಚರ್ಚೆ ಅಂತೆ ರೀ. 4 ಜನ ಸೂಸೈಡ್ ಮಾಡ್ಕೊಂಡು ಸತ್ತೋದ್ರಲ್ಲ, ಎಜುಕೇಶನ್ ಟೆರರಿಸಮ್ ನಡೀತಾ ಇದೆಯಲ್ಲ, ನೀಟ್ ಪರೀಕ್ಷೆ ಏನು ವಿದ್ಯಾರ್ಥಿಗಳು ಡಾಕ್ಟರ್ ಆಗ್ಬೇಕು ಅಂತ ಕನ್ಸು ಕಟ್ಕೊಂಡವರು 22 ಲಕ್ಷ ಜನರ ಬದುಕು ಹೀನಾಮಾನವಾಗಿ ಹಾಳಾಗೋಯ್ತಲ್ಲ. ಎಲ್ಲಿ ಪ್ರಧಾನಿಯವರಿಗೆ ಮಾತನಾಡೋದಕ್ಕೆ ಮಾತು ಬರೋದಿಲ್ವಾ? ಏನೋ ಮನ್ ಕಿ ಬಾತ್ ಅಂತೆ, ಇವ್ರದ್ದು ಯಾವ್ದ್ರಿ ಮನ್ ಕಿ ಬಾತು, ವಂಗಿ ಬಾತು, ಈ ಬಾತ್ಗಳು ಕಟ್ಕೊಂಡು ನಮಗೇನೋ ಬೇಕು? ಆಯ್ತು, ಈ ದೇಶದಲ್ಲಿ ಕ್ರೈಸಿಸ್ ಆಗಿದೆಯಲ್ಲ, ದೇಶ ಉದ್ದೇಶಿಸಿ ಏನಾದರೂ ಮಾತಾಡಿದ್ದಾರೆ. ಇವ್ರು ಮಾತಬೇಡ ಸ್ವಾಮಿ, ನೀವು ದಶರಥನವರಿದ್ದೀರಿ, ನೀವು ಘನವೆತ್ತ ಪತ್ರಕರ್ತರಿದ್ದೀರಿ, ಕೊನೆ ಪಕ್ಷ ನಿಮ್ಮಂಥವ್ರಿಗೆ ನಿಮಗೆ ಒಂದು ನಮ್ಮನ್ನು ಕೇಳ್ತಿರಲ್ಲ ಪ್ರಶ್ನೆನಾ, ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಎದೆಗಾರಿಕೆ 56 ಇಂಚಿನ ಎದೆ ಒಳಗಡೆ ಇಲ್ವಾ? ಏನಕ್ಕೆ ಇವರು ಯಾವ್ದಾದ್ರು ಮೀಡಿಯಾಗಳಿದ್ರೆ ಅವ್ರನ್ನ ಹೊರಗಡೆ ನಿಲ್ಲಿಸ್ತಾರೆ, ಆಮೇಲೆ ಬಂದು ಭಾರತ ಮೇರಕೋ ಪತಾನಿ ಅಂತಾರೆ ಯಾವುದೋ ಕಾರ್ಯಕ್ರಮದಲ್ಲಿ. ಸರ್, ನಮ್ಮ ದೇಶವನ್ನ ನೆಹರು ಆದಿಯಾಗಿ ಮನಮೋಹನ್ ಸಿಂಗ್ ಅವರ ತನಕ ಅಟಲ್ ಬಿಹಾರಿ ವಾಜಪೇಯಿ ಅವ್ರನ್ನ ಸೇರಿಸ್ಕೊಂಡು, ದೇವೇಗೌಡರನ್ನು ಸೇರಿಸ್ಕೊಂಡು, ದೇ ಹ್ಯಾವ್ ಗಿವನ್ ಲಾಟ್ ಆಫ್ ಕಾಂಟ್ರಿಬ್ಯೂಷನ್ ಥ್ರೂಔಟ್ಸ್ ಅವರ್ ನೇಷನ್, ದೇಶ ಕಟ್ಟೋ ಕೆಲಸ ಮಾಡಿದ್ದಾರೆ. ಸರ್, ಈಗ ಉದಾಹರಣೆ ಕರ್ನಾಟಕದ ಮಾತಾಡೋಣ ಸರ್. ನಮ್ಮ ದೇಶದಲ್ಲಿ ಈಗ ಆರ್ಥಿಕ ತಜ್ಞರು ಪಾಪ ಅವ್ರು ಮಾತಾಡ್ತಾ ಇದ್ರೆ ಅಂಕಿ ಸಂಖ್ಯೆಗಳು ಸಾಮಾನ್ಯ ಜನರಿಗೆ ಗೊತ್ತಾಗಲ್ಲ. ಸರ್, ನರೇಂದ್ರ ಮೋದಿ ಅವರು ಈ ದೇಶದ ಪ್ರಧಾನಿ ಆದ್ಮೇಲೆ ಕರ್ನಾಟಕಕ್ಕೊಂದು ನವೋದಯ ಸ್ಕೂಲ್ ಬಂದಿದ್ಯಾ, ಕರ್ನಾಟಕಕ್ಕೊಂದು ಸೈನಿಕ ಸ್ಕೂಲ್ ಬಂದಿದ್ಯಾ, ಕರ್ನಾಟಕಕ್ಕೊಂದು ಏಮ್ಸ್ ಬಂದಿದ್ಯಾ, ಕರ್ನಾಟಕಕ್ಕೊಂದು IIT ಬಂದಿದ್ಯಾ, ಕರ್ನಾಟಕಕ್ಕೊಂದು ಏರ್ಪೋರ್ಟ್ ಬಂದಿದ್ಯಾ, ಕರ್ನಾಟಕಕ್ಕೆ ಯಾವ್ದಾದ್ರು ನೀರಾವರಿ ಯೋಜನೆಗೆ ಹಣ ಬಂದಿದ್ಯಾ, ಕರ್ನಾಟಕಕ್ಕೆ ಒಂದೇ ಒಂದು ರೈಲ್ವೆ ಯೋಜನೆಗಳು ಬಂದಿದ್ಯಾ? ಸರ್, ಮೀಟರ್ ಗೇಜ್ ಬ್ರಾಡ್ ಗೇಜ್ ಮಾಡೋದು ದೊಡ್ಡ ವಿಶೇಷ ಅಲ್ಲ, ರೈಲ್ವೆ ಮಾರ್ಗ ಆಗೋಗಿರುತ್ತೆ. ಒಂದು ಟಾರ್ ರೋಡ್ ಇದ್ದಿದ್ದನ್ನ ಅಗಲೀಕರಣ ಮಾಡೋದು ದೊಡ್ಡದಲ್ಲ, 4 ಮಾಡ್ಬೋದು, 10 ಮಾಡ್ಬೋದು. ಆದ್ರೆ ನೀರಾವರಿ ವಿಚಾರಗಳಿಗೆ ಇವರ ಕೊಡುಗೆ ಕರ್ನಾಟಕಕ್ಕೆ ಶೂನ್ಯ, ಅಥವಾ ರೈಲ್ವೆ ಯೋಜನೆಗೆ ಇವರ ಕೊಡುಗೆ ಕರ್ನಾಟಕಕ್ಕೆ ಶೂನ್ಯ, ಅಥವಾ ನಮ್ಮ ತೆರಿಗೆ ಹಣ ಏನೋ ಕರ್ನಾಟಕ ರಾಜ್ಯ ಸರ್ಕಾರ 1 ಲಕ್ಷ ಕೋಟಿ ರೂಪಾಯಿ ಸಾಲ ಮಾಡಿದ ತಕ್ಷಣ ಏನ್ ದಿವಾಳಿ ಆಗೋಯ್ತು. ಆರ್ಥಿಕ ತಜ್ಞರು, ಏನೋ ರಾಜಕೀಯ ಚಿಂತಕರು, ಈ ರಾಜ್ಯ ದಿವಾಳಿ ಆಗ್ತದೆ ಅನ್ನುವಂಥ ಚರ್ಚೆಗಳು. ನೋಟ್ ಬ್ಯಾನ್ ಆಗ್ಬೇಕಾದ್ರೆ ನೋಟಲ್ಲಿ ಚಿಪ್ ಹುಡುಕಿದ್ರು ಸರ್ ಈ ದೇಶದ ಮಹಾನ್ ಬುದ್ಧಿವಂತರು. ನಾನು ಟೆಕ್ನಾಲಜಿ ಅಂತೆಲ್ಲ ಅಂದ್ರು. ಆಮೇಲೆ ನೋಟ್ ಅಮಾನ್ಯೀಕರಣಕ್ಕೆ ಖರ್ಚಾಗಿದ್ದ ಹಣ ಯಾರು ಕೊಡ್ತಾರೆ? ನೋಟ್ ಪ್ರಿಂಟ್ ಮಾಡಕ್ಕೆ ಆ ಹಣ ಯಾರು ಕೊಡ್ತಾರೆ?
ಡಿಜಿಟಲ್ ಇಂಡಿಯಾ ಅಂತಿದ್ರಲ್ಲ, ಎಲ್ಲಿಗೆ ಹೋಗಿ ತಲುಪಿದೆ ನಮ್ಮ ದೇಶದ ಆರ್ಥಿಕ ವ್ಯವಸ್ಥೆ? ಸತ್ಯಾಂಶವನ್ನ ಮಾತಾಡ್ಬೇಕಲ್ಲ ಸರ್. ನೀವು ಹಿಂದಿನ ಎಲ್ಲಾ ಪ್ರಧಾನಿಗಳನ್ನ ಅವಮಾನ ಮಾಡುವಂತ ಕೆಲಸವನ್ನ ಮಾನ್ಯ ನರೇಂದ್ರ ಮೋದಿ ಅವರು ತಮ್ಮ ರಾಜಕೀಯ ಚುನಾವಣಾ ಪ್ರಚಾರಗಳಿಗೆ ಅಥವಾ ತಮ್ಮ ಸ್ವಂತ ವಿದೇಶ ಸುತ್ತುವಂತ ಗೀಳಿಗೆ ಬಿದ್ದು ಆಯ್ತು ವಿದೇಶ ಸುತ್ತಿದ್ರಲ್ವಾ. ಇವತ್ತು ಬೇರೆ ಬೇರೆ ರಾಷ್ಟ್ರಗಳ ನಡುವೆ ನಮ್ಮ ಒಂದು ರಾಜಕೀಯ ಸಂಬಂಧಗಳು ಹೇಗಿದೆ? ಇವತ್ತು ರಷ್ಯಾ ಜೊತೆ ನಮ್ಮ ಸಂಬಂಧ ಹಾಳಾಗೋದಕ್ಕೆ ಟ್ರಂಪ್ ಕಾರಣ ಅಲ್ವಾ? ಒಂದೇ ಒಂದು ಟ್ರಂಪಿಗೆ ಉತ್ತರ ಕೊಡುವಂತ ಈ ಹಿಂದೆ ಇಂದಿರಾ ಗಾಂಧಿ ಅವರು ಕೂಡ ಹೇಳಿದ್ರು, ಎಸ್ ಚಿನ್ನ ಖರೀದಿ ಮಾಡಬೇಡಿ. ಸರ್ ಒಂದ್ ನಿಮಿಷ, ಅದು ಇದು ಹೊಸ ಹೇಳಿಕೆ ಸ್ಥಾನದಲ್ಲಿದ್ದೀರಿ. ಐ ಆಮ್ ಸೇಯಿಂಗ್ ಯು, ಹಿಂದೂ ಪತ್ರಿಕೆಯದು ಎ ಜನರೇಟೆಡ್ ಬಿಜೆಪಿ ವಾಟ್ಸ್ಆಪ್ ಯೂನಿವರ್ಸಿಟಿ ಅಂದು ಭಕ್ತರು ಅದನ್ನ ಎಡಿಟ್ ಮಾಡಿ ಹಾಕಿರ್ತಕ್ಕಂಥದ್ದು. ಹಿಂದೂ ಪತ್ರಿಕೆಯವರು ಅದಕ್ಕೆ ಕ್ಲಾರಿಫಿಕೇಶನ್ ಟ್ವಿಟರ್ ಮಾಡಿದ್ದಾರೆ. ಇಂದಿರಾ ಗಾಂಧಿ ಎಲ್ಲೂ ಹೇಳಿಲ್ಲ. ಐ ಆಮ್ ವೆರಿ ಪ್ರೌಡ್. ಈ ದೇಶ ಸಂಕಷ್ಟಕ್ಕೆ ಹೋದಾಗ ತಾಯಿ ಇಂದ್ರವ್ವ ತನ್ನ ಸ್ವಂತ ಚಿನ್ನವನ್ನ ದೇಶದ ನಮ್ಮ ಇಂಡಿಯನ್ ಆರ್ಮಿಗೆ ಡೊನೇಟ್ ಮಾಡಿರುವಂತ ಇತಿಹಾಸ ಇಂದಿರಾ ಗಾಂಧಿ ಅವ್ರಿಗಿರೋದು. ಯಾವ್ದಾದ್ರು ದೇಶದಲ್ಲಿ ಸಮಸ್ಯೆಗಳಾದಾಗ ಆ ದೇಶದ ಜೊತೆಗೆ ನಿಂತಿರ್ತಕ್ಕಂಥ ಉದಾಹರಣೆ ಇಂದಿರಾ ಗಾಂಧಿ ಅವ್ರಿಗಿರೋದು. ಸರ್ 1971 ವಾರ ಆದಾಗ ಯುದ್ಧ ಭೂಮಿಗೆ ಇಂದಿರಾ ಗಾಂಧಿ ಅವ್ರು ಹೋಗಿದ್ರು. ಇವರು ಪಹಲ್ಗಾಮ್ ವಿಚಾರಕ್ಕೆ ಏನಾದ್ರು ಅಲ್ಲಿಗೆ ಹೋದ್ರ ಅಥವಾ ಯೋಧರಿಗೆ ಸಾಂತ್ವನ ಹೇಳಿದ್ರ? ಪುಲ್ವಾಮಾ ವಿಚಾರಕ್ಕೆ ಇವ್ರೇನಾದ್ರು ಯೋಧರಿಗೆ ಮನೆಗೆ ಹೋಗಿ ಏನಾದ್ರು ಸಾಂತ್ವನ ಹೇಳಿದ್ರ? ಮ್ಯಾನ್ ವರ್ಸಸ್ ವೈಲ್ಡ್ ಅಂತೆ, ಒಂದೇ ಮಾತ್ರ ಟ್ರೈನ್ ಅಂತೆ. ಅದಾದ್ಮೇಲೆ ಶರೀರಗಳು ಹೆಣಗಳು ಕಾಯ್ತಾ ಇದ್ವಲ್ಲ ಸರ್. ನೋಡಿ, ನರೇಂದ್ರ ಮೋದಿ ಅವರು ಒಬ್ಬ ಈವೆಂಟ್ ಮ್ಯಾನೇಜ್ಮೆಂಟ್ ಮಾಡೋದಕ್ಕೆ ಬಹಳ ಚೆನ್ನಾಗಿದ್ದಾರೆ ಹೊರತು ಪ್ರಧಾನಿಯಾಗಿ ಕೂತ್ಕೊಳ್ಳಿಕ್ಕೆ ಅವರಿಗೆ ಈ ಕ್ಷಣಕ್ಕೂ ಇಲ್ಲ. ರಾಜೀನಾಮೆ ಹೋಗಬೇಕು. ನಿಮ್ಗೆ ಯಾಕೆ ಸಾಧ್ಯ ಆಗ್ಲಿಲ್ಲ? ನಿಮ್ಗೆ ಯಾಕೆ ಸಾಧ್ಯ ಆಗ್ಲಿಲ್ಲ? ಈವೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರಲ್ಲ, ನಿಮ್ಗೆ ಯಾಕೆ ಸಾಧ್ಯ ಆಗಿಲ್ಲ? ಅಧಿಕಾರಕ್ಕೆ ಬಂದ ಮೇಲೆ ವೆರಿ ನೈಸ್ ಕ್ವೆಶ್ಚನ್ ಸರ್. ನಾವು ಬದುಕಿನ ಜೊತೆ ಹೋರಾಟ ಮಾಡೋರು, ಭಾವನೆಗಳ ಜೊತೆ ಅಲ್ಲ. ಜನಕ್ಕೆ ಯಾಕೆ ಅರ್ಥ ಆಗಿಲ್ಲ? ಜನಕ್ಕೆ ಯಾಕೆ ಅರ್ಥ ಆಗಿಲ್ಲ? ಜನಕ್ಕೆ ತಲುಪಿಸೋದ್ರಲ್ಲಿ ನೀವೇ ವೈಫಲ್ಯ ಆಗಿದ್ದೀರಿ. ನೋಡಿ, ಆಯ್ತು, ಹುಟ್ಟೋ ಮಗುಗೆ ಉಚಿತ ಆಸ್ಪತ್ರೆ ಕೊಟ್ವಿ, ಮಾರ್ಕೆಟಿಂಗ್ ಮಾಡಲಿಲ್ಲ. ಆಮೇಲೆ ಅಂಗನವಾಡಿ ಕೊಟ್ಟು ಅಲ್ಲಿ ಮಕ್ಕಳಿಗೆ ಫುಡ್ಡು ಕೊಟ್ವಿ, ಮಾರ್ಕೆಟಿಂಗ್ ಮಾಡಲಿಲ್ಲ. ಪ್ರೈಮರಿ ಶಾಲೆಯಿಂದ ಸ್ನಾತಕೋತ್ತರ ತನಕ ಕಾಲೇಜು ಕಟ್ಟಿದ್ವಿ, ನಾವು ಮಾರ್ಕೆಟಿಂಗ್ ಮಾಡಲಿಲ್ಲ. ಅದಾದ್ಮೇಲೆ ಸರ್ಕಾರಿ ಸಂಸ್ಥೆಗಳನ್ನ ಕಟ್ಟಿದ್ವಿ, ನಾವು ನಿಜವಾಗ್ಲೂ ಮಾರ್ಕೆಟಿಂಗ್ ಮಾಡಲಿಲ್ಲ. ವಿಧವಾ ವೇತನನೂ ಕೊಟ್ವಿ, ವಯಸ್ಕರ ವೇತನ ಕೊಟ್ವಿ, ಅಂಗವಿಕಲರ ವೇತನನೂ ಕೊಟ್ವಿ, ಮಾರ್ಕೆಟಿಂಗ್ ಮಾಡಲಿಲ್ಲ. ಹೌದು, ಈಗ ಮಾಡಿದ್ವಿ. ಯಾವ್ದೇಳಿ, ನಾವು ಅಕ್ಕಿ ಕೊಡ್ತೀವಿ 10 kg, 2000 ದುಡ್ಡು ಕೊಡ್ತೀವಿ, ಬಸ್ಸಲ್ಲಿ ಫ್ರೀಯಾಗಿ ಓಡಾಡ್ಬೋದು, ಇವನ್ ಇದೇ ಕೊಡ್ತೀವಿ, 200 ಯೂನಿಟ್ ಕೊಡ್ತೀವಿ ಅಂತ ನಿಜವಾಗ್ಲೂ ನಾವು ಮರ್ತಿದ್ವಿ. ಈ ಮಾರ್ಕೆಟಿಂಗ್ ಮಾಡಿದ್ರೆ ಕಾಂಗ್ರೆಸ್ಗೆ ಸೋಲ್ ಅಂತಾನೆ ಇರ್ಲಿಲ್ಲ. ಆದ್ರೆ ಮೋದಿಯವರ ಬುಲೆಟ್ ಟ್ರೈನ್ ಅಲ್ಲಿ, ಮೋದಿಯವರ ಗಂಗೆ ನಮಾಮಿಯಲ್ಲಿ, ಮೋದಿಯವರ 15 ಲಕ್ಷ ಬೇರೆ ಡಿಬೇಟ್ ಸಬ್ಜೆಕ್ಟ್ ಆಗುತ್ತೆ. ಅವರ ಮಾರ್ಕೆಟಿಂಗು ಖಾಲಿ ಡಬ್ಬ, ನಮ್ಮ ಮಾರ್ಕೆಟಿಂಗು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ ನಮ್ಮ ಸಾಕ್ಷಿ ಗುಡ್ಡೆಗಳು, ಹೆಜ್ಜೆ ಗುರುತುಗಳು, ಆ ಬಿಲ್ಡಿಂಗ್ಗಳು ಪ್ರತಿಯೊಂದು ನಿಮ್ಮ ಕಣ್ಮುಂದೆ ಇದೆ. 29ಕ್ಕೆ ಅದ್ರ ಉತ್ತರವನ್ನ ಖಂಡಿತ ಈ ದೇಶದ ಜನ ಕೊಡ್ತಾರೆ.